ಯಾವುದೇ ವರ್ಗದವರಾಗಿರಲಿ, ಶೋಷಿತ ವರ್ಗದವರು ಜನಗಣತಿಯ ಏನಿವತ್ತು ಮುಖ್ಯಮಂತ್ರಿಗಳು ಮಂಡನೆ ಮಾಡೋಕ್ಕೆ ಇಟ್ಟಿದ್ದಾರೆ, ಅದರಲ್ಲಿ ಯಾರು ವಿರೋಧ ಮಾಡೋರಿದ್ರೆ ನೇರವಾಗಿ ವಿರೋಧ ಮಾಡಿ. ಇದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಯಾಕೆ ಅಂದರೆ ಬರೀ ಮತಗಳಿಗೆ ಹೋಗ್ಸರ ಶೋಷಿತ ವರ್ಗ ಮಾತ್ರ ಮಡಿಕೋಬಾರ್ದು, ಅವ್ರಿಗೂ ಸಹ ನ್ಯಾಯ ಸಿಗಬೇಕು. ಯಾರಿಗೆ ಆದ್ರೂ ನೇರವಾಗಿ ವಿರೋಧ ಮಾಡಿದರೆ, ನೇರವಾಗಿ ಯಾವುದೇ ರಾಜಕಾರಣಿಗಳಲ್ಲಿ ನೇರವಾಗಿ ವಿರೋಧ ಮಾಡಿ, ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಯಾಕೆ ಅಂದರೆ ಅದು ಪಾರದರ್ಶಕವಾಗಿ 100% ಕರೆಕ್ಟ್ ಆಗಿದೆ ತನಿಖೆ ಜಾತಿ ಗಣತಿ ಅಂದರೂ ಸಹ ಬರೋದಕ್ಕಿಂತ ಮುಂಚೆ ವಿರೋಧ ಮಾಡ್ತಿರಲ್ಲ ನೀವು. ಅದು ಕರೆಕ್ಟಾಗಿ ಐತೆ ಅನ್ನೋ ಕಾರಣಕ್ಕೆ ನೀವು ವಿರೋಧ ಮಾಡ್ತಿರೋದೇ ಹೊರತು ಅದು ಸುಳ್ಳಾಗಿದ್ರೆ ನೀವು ವಿರೋಧ ಮಾಡ್ತಿಲ್ಲ. ಅದು ನಿಜವಾಗಿರೋದಕ್ಕೆ ನೀವೆಲ್ಲ ವಿರೋಧ ಮಾಡ್ತಿದ್ದೀರಿ. ಸುಮಾರು 160 ಕೋಟಿ ಖರ್ಚು ಮಾಡಿ ರಾಜ್ಯ ಸರ್ಕಾರ ಇವತ್ತು ಜನಗಳ ದುಡ್ಡಲ್ಲಿ ಜನಗಳಿಗೆ ನ್ಯಾಯ ಸಿಗಬೇಕು ಅಂತ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದು ಖಂಡಿತವಾಗಿ ಆಗಬೇಕು. ಜಾತಿ ಗಣತಿ ಪರವಾಗಿದ್ದಿದ್ರೆ ಈ BJP ಸರ್ಕಾರ ಬೇರೆ ಕಡೆ ಎಲ್ಲ ದೇಶದಲ್ಲಿ ಒಂದು 12 ಕಡೆ ಇದೆ, ಅಲ್ಲಿ ಯಾಕೆ ಮಾಡಬಾರ್ದಿತ್ತು? ನಾವು ಮಾಡಿದ್ದ ನಕಲಿ ಅಂತೀರಲ್ಲ, ನೀವು ಅಸಲಿ ಮಾಡಿ ತೋರಿಸ್ಬೇಕಿತ್ತಲ್ಲ. ಕೇಂದ್ರ ಸರ್ಕಾರದಲ್ಲಿ 2021 ಮಾಡಬೇಕಿತ್ತಲ್ಲ. ಅಸಲಿ ಮಾಡೋಕ್ಕೆ ನಿಮಗೆ ಆಸಕ್ತಿ ಇಲ್ಲ, ತಡೆ ಒಡ್ಡೋದಕ್ಕೆ ಮಾತ್ರ ನಿಮಗೆ ಆಸಕ್ತಿ. ನೀವು ಯಾವ ರೀತಿ ಮಾಡಿದರೂ ಕೂಡ ಆಸಕ್ತಿ ಇಲ್ಲ. ನಿಮ್ಮ ರಾಜ್ಯ ಯಾವುದಾದ್ರೂ ಮಾಡಿದ್ಯಾ? ತೆಲಂಗಾಣ ನಾವು ಮಾಡಿದ್ದೀವಿ, ಕರ್ನಾಟಕ ನಾವು ಮಾಡಿದ್ದೀವಿ, ಮುಂದೆ ಹಿಮಾಚಲ ಪ್ರದೇಶ ಮಾಡ್ತೀವಿ. ನೀವು ಮಾಡೋದಿಲ್ಲ. ನೀವು ಹಿಂದುಳಿದ ವರ್ಗಗಳ ವಿರೋಧಿಗಳು. ನಿಮಗೆ ಹಿಂದುಳಿದ ವರ್ಗಗಳ ಓಟ್ ಬೇಕು. ಆದರೆ ಈ ಒಂದು ಸಮೀಕ್ಷೆ ಆಗೋದು ಬೇಕಿಲ್ಲ. ನಮ್ಮನ್ನೆಲ್ಲ ತುಳಿತಕ್ಕಂಥ ಆಸೆ ವಿರೋಧಿ ಹಿಂದುಳಿದ ವರ್ಗಗಳ ವಿರೋಧಿ ಪಕ್ಷ ಯಾವುದಾದ್ರೂ ಇದ್ದರೆ ಅದು BJP ಅಂತ ಘಂಟಾಘೋಷವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಎಲ್ಲ ಒಂದು ಕಡೆ ಈ ಸರ್ಕಾರದಲ್ಲಿರ್ತಕ್ಕಂಥವ್ರು ಅನೇಕರ ವಿರೋಧ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೇಲ್ವರ್ಗದರುವಂಥ ಈ ಸಮಾಜದಲ್ಲಿ ಕರ್ಸ್ಕೊಳ್ತಕ್ಕಂಥವರೇ ಅತಿ ದೊಡ್ಡ ಸಮಾಜ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದು ದೊಡ್ಡ ಮಟ್ಟದ ವಿರೋಧಾಭಾಸವಾಗಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರ ಅನ್ನೋ ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಾರೆ. ಯಾಕೆ ಬದ್ಧರಾಗಿದ್ರೆ 2 ವರ್ಷ ಬೇಕಿತ್ತೇನ್ರಿ? ಎಲ್ಲಿ ಹೋಗಿತ್ತು ಅವರ ಬದ್ಧತೆ? ರೇ, ಕತೆ ಹೇಳ್ಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ, ಬಾಯಿ ಬಂದಾಗ ಮಾತಾಡ್ಬೇಡ್ರಿ, ರೆಡಿ ಆಗಿರ್ಲಿಲ್ಲ ಅಂತೇಳಿ. ಎಲ್ರಿ ಬದ್ಧತೆ ಇತ್ತು ಅವ್ರದ್ದು? 1.5 ವರ್ಷ ಯಾವ ಬದ್ಧತೆ ಐತ್ರಿ? ಆಯ್ತಾ? ಈಗ ಅವರು ಸಾಮಾಜಿಕ ನ್ಯಾಯಕ್ಕೆ ಸುಮ್ಮನೆ ಕತೆ ಹೇಳ್ತಿರಲ್ರಿ. ಅವರು ಯಾವುದೇ ಕಾರಣಕ್ಕೂ ಈ ವರದಿಯನ್ನ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮಾಡ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ. ಯಾವ ಹೋರಾಟ ಮಾಡ್ತಿರ್ರಿ? ನಿಮ್ಮ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವ್ರಿ ಅವರೆಲ್ಲ. ಇವತ್ತು ಏಪ್ರಿಲ್ 11ನೇ ತಾರೀಕು ಜಾರಿ ಆಗ್ಲಿ ಅಂದ್ರೆ ನಿಮಗೆ ತಾಕತ್ತಿದ್ಯಾ? ಬೀದಿಗಿಳಿದು ಸಿದ್ದರಾಮಯ್ಯ ಮುಂದೆ ಹೋರಾಟ ಮಾಡೋ ತಾಕತ್ತಿದ್ಯಾ ನಿಮಗೆ? ಮುಂದೇನಾದ್ರೂ ನಾವು ಹೋರಾಟ ಮಾಡ್ತೀವಿ. ಜಾರಿ ಮಾಡಿ ತಾಕತ್ತಿದೆಯಾ ಹೇಳಿ ನಿಮಗೆ? ತಾಕತ್ತಿದೆಯಾ? ಪ್ರದರ್ಶನ ಮಾಡ್ತೀರಾ? ಮಾಡ್ತೀವಿ. ನಿಮ್ಮ ತಾಕತ್ತು ನೋಡೋಣ. ನೀವೆಲ್ಲ ನೋಡಿ ಸಾಕ್ಷಿ ಆಗಿದ್ದೀರಾ, ನೀವೆಲ್ಲರೂ ಸಾಕ್ಷಿ ಆಗಿದ್ದೀರಾ. ಇವ್ರು ಹೇಳಿದ್ರು ಜಾರಿ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಮನೆ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಾತನ್ನ ಉಳಿಸ್ಕೊಂತಾರ ಅಥವಾ ಇವ್ರದ್ದು 2 ನಾಲ್ಗೆ ಅಂತ ಗೊತ್ತಾಗುತ್ತೆ ನಮಗೆ ಅವತ್ತು. ಎಸ್ ಸರ್, ಇವತ್ತು ನ್ಯೂಸ್ 18 ವೇದಿಕೆ ಮುಂದೆ ಹೇಳಿದ್ರ ನಿಮ್ದು ಇವತ್ತು 1 ನಾಲ್ಗೆನ 2 ನಾಲ್ಗೆ ಅಂತ ಅವತ್ತು ಗೊತ್ತಾಗುತ್ತೆ. ಒಂದೇ ನಾಲ್ಗೆ. ಒಂದ್ ವೇಳೆ ಸಿದ್ದರಾಮಯ್ಯ ಸಾಹೇಬರು ಇದು ಮಾಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಎಲ್ಲಿ ಹೋರಾಟ ಮಾಡ್ತೀರಾ? ಅವ್ರ ಮನೆಗೆ ಹೋಗ್ತೀರಾ? ಮನೆ ಮುಂದೆ ಹೋರಾಟ ಕೂಡ ತಾಕತ್ತಿದೆಯಾ? ಬೀದಿ ರಾಜ್ಯದ ಎಲ್ಲ ಬೀದಿಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಇದು ಆ ಹೋರಾಟ ಮಾಡ್ತಕ್ಕಂಥದ್ದು ಸಂದರ್ಭ ಅವ್ರು ಮಾಡಿಕೊಡಲ್ಲ. ಅವ್ರು ಮಾಡ್ತಾರೆ. ಮಾಡಬೇಕಾಗುತ್ತೆ. ಯಾಕೆ ಮಾಡಬೇಕಾಗುತ್ತೆ ಅಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳ ಓಟ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷ ಓಟ್ ತಗೊಂಡು ಅಧಿಕಾರಕ್ಕೆ ಬಂದಾರ. ಮಾಡ್ಲೇಬೇಕಾಗುತ್ತೆ. ಇವತ್ತು ಏಪ್ರಿಲ್ 11ನೇ ತಾರೀಕು 2015ನೇ ಇಸ್ವಿ ಏಪ್ರಿಲ್ 11ನೇ ತಾರೀಕಂದೇ ಜನಗಣತಿ ಸ್ಟಾರ್ಟ್ ಆಗಿದೆ. 20 ದಿನಗಳ ಕಾಲ ಜನಗಣತಿ ಆಗಿದೆ. 1,36,000 ಎಲ್ಲ ಜನಾಂಗದವರು, ಜಾತಿ ಜನಾಂಗದವರು ಶಿಕ್ಷಕರಿದ್ರು. ಅಲ್ಲಿ ಒಬ್ಬರೇ ಜಾತಿ ಜನಾಂಗದವರು ಇರಲಿಲ್ಲ. 1,27,00,000 ಮನೆಯ ಸಂಖ್ಯೆ ಸರ್ವೆ ಆಗಿದೆ. ಇದೆಲ್ಲ ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥದ್ದು. ಸುಮಾರು ಶಿಕ್ಷಣ, ಸಾಮಾಜಿಕ, ಔದ್ಯೋಗಿಕ, ಮೀಸಲಾತಿ, ರಾಜಕೀಯ ಅಂಶಗಳು ಒಳಗೊಂಡು 55 ಅಂಶಗಳು ಒಳಗೊಂಡು ಮಾಡಿರ್ತಕ್ಕಂಥ ಸಮೀಕ್ಷೆ. ಇದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಸಮೀಕ್ಷೆ. ಅವರು ಮಾಡ್ತಾರೆ ಅಂತ ಹೇಳ್ತೀನಿ. ಈ ವರದಿನ BJP ಅಥವಾ JDS ಪಕ್ಷಗಳೇ ಆಗಲಿ, ಮೇಲ್ವರ್ಗದವರೇ ಆಗಲಿ ವಿರೋಧ ಮಾಡ್ತಾರೆ ಅನ್ನೋದಾದರೆ ಅವ್ರಿಗೆ ತುಂಬ ಭಯ ಇದೆ ಸರ್. ಏನು ಭಯ ಅಂತಂದರೆ 2 ಕಾರಣಕ್ಕಾಗಿ ಅವ್ರಿಗೆ ಭಯ ಇದೆ. ಒಂದು, ನಾವು ಈ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅನ್ನುವಂಥ ಭ್ರಮೆನಲ್ಲಿದ್ದರು. ಆ ಒಂದು ಅಂಶ ಅವ್ರಿಗೆ ಗೊತ್ತಾಗಿದೆ, ನಾವು ಯಥೇಚ್ಛವಾಗಿಲ್ಲ, ನಾವು ಕಡಿಮೆ ಇದ್ದೀವಿ ಅಂತ. ದಲಿತರು, ಹಿಂದುಳಿದವರು ಯಥೇಚ್ಛನಲ್ಲಿದ್ದಾರೆ ಎನ್ನುವಂಥ
ಒಂದು ಅಂಶ ಅವ್ರಿಗೆ ಗೊತ್ತಾಗಿದೆ. ಶೇಕಡ 60% ಅಹಿಂದ ಸಮುದಾಯ ಇದೆ ಅಂತನಾ? ಅಹಿಂದ ಸಮುದಾಯ ಯಥೇಚ್ಛವಾಗಿದೆ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಿದೆ. ಅದೊಂದು ಭಯ ಶುರುವಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಎಲ್ಲ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಸಮುದಾಯಗಳು ಕಾಂಗ್ರೆಸ್ ಪಕ್ಷ ಏನಾದರೂ ಈ ವರದಿನ ಜಾರಿ ಮಾಡಿ ಸತ್ಯಾಂಶನ ಹೊರಗಡೆ ಬಿಟ್ಟರೆ ನಾವು ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾಗುತ್ತೆ ಅನ್ನೋ ಭಯ ಅವ್ರನ್ನ ಕಾಡ್ತಾ ಇದೆ ಸರ್. ಇವೆರಡನ್ನ ಬಿಟ್ಟರೆ ಅವ್ರು ಇನ್ಯಾವ ಕಾರಣಕ್ಕೂ ಇದನ್ನ ವಿರೋಧ ಮಾಡ್ತಾ ಇಲ್ಲ, ಅವ್ರು ಒಪ್ಕೋತಾರೆ ಸರ್. ನಾನಿವಾಗ ಇವರು 4 ರೂಪಾಯಿ 5 ರೂಪಾಯಿ ಬೆಲೆ ಏರಿಕೆಗೆ ವಿರೋಧ ಮಾಡ್ತಾರೆ, ಏನೋ ರಾತ್ರೋರಾತ್ರಿ ಧರಣಿ ಮಾಡ್ತಾರೆ. ಇವರು ಆಯೋಗದ್ದು ವರದಿ ತಪ್ಪಾಗಿದ್ರೆ ವಿರೋಧ ಮಾಡಕ್ಕೆ ಹೇಳಿ, ಆಚೆ ಬಂದು ರೋಡ್ಗಿಳ್ದು ಬೀದಿ ಬೀದಿ ಮಾಡಕ್ಕೆ ಹೇಳಿ. BJP JDS ಅವ್ರಿಗೆ ಮಾಡಕ್ಕೆ ಹೇಳಿ ನೋಡೋಣ. ಅವ್ರಿಗೆ ತಾಕತ್ತಿಲ್ಲ, ತೊಟ್ಲು ತೂಗಿಸ್ತಾರೆ, ಚಿಡ್ತಾರೆ. ಅವ್ರ ಕೈಲಿ ಆಗಲ್ಲ. ಬರ್ದಿಟ್ಕೊಳ್ಳಿ, ನಿಮ್ಮ ಮಾಧ್ಯಮದ ಮುಖಾಂತರ ಬಹಿರಂಗ ಪಡಿಸ್ತೀನಿ. ಅವ್ರ ಕೈಲಿ ವಿರೋಧನೂ ಮಾಡೋಕ್ಕಾಗಲ್ಲ, ಸರಿನೂ ಮಾಡೋಕ್ಕಲ್ಲ. ಕಾಂಗ್ರೆಸ್ ತಪ್ಪು ಮಾಡಿದಿಲ್ಲ, ನ್ಯಾಯ ಒದಗಿಸಕ್ಕೆ ಹೇಳಿ ನೋಡೋಣ. ಅವ್ರ ಕೈಗೆ ಮಾಡಲ್ಲ, ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಇನ್ನೂ ಒಂದು ತಿಂಗಳು ಟೈಮ್ ಕೊಡ್ತೀವಿ. ಎರಡೂ ಪಕ್ಷಗಳು ಒಂದೇ ಒಂದು ಹೋರಾಟ ಮಾಡಲ್ಲ. ಆಡಳಿತ ಪಕ್ಷದ ಮಾಜಿ ಸಚಿವರು ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರು ಹೇಳಿದ್ರು, ಈ ವರದಿ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರೆ ಸರ್ಕಾರನ 5 ನಿಮಿಷದಲ್ಲಿ ತೆಗಿತೀನಿ ಅಂತ ಹೇಳಿದ್ರು. ಯಾರು? ಶಾಮನೂರು ಶಿವಶಂಕರಪ್ಪರು. ಅವ್ರು ಎಲೆಕ್ಷನ್ ಟೈಮಲ್ಲಿ ಮತ್ತೆ ನನಗೆ OBC ಓಟು ಅಲ್ಪಸಂಖ್ಯಾತ ಓಟ್ ಬೇಡ ಅಂತ ಹೇಳಲಿಲ್ಲ. ಹೇಳಿದ್ನ ನಾನು ವರದಿಲಿ ಓದಿದ್ದೀನಿ, ಅವ್ರು ವರದಿ ಕೊಟ್ಟಿದ್ನ ನಾನು ಓದಿದ್ದೀನಿ. ಶಾಮನೂರು ಶಿವಶಂಕರಪ್ಪರು ಹೇಳಿದ್ರು. ಆಮೇಲೆ DK ಶಿವಕುಮಾರ್ ಕೂಡ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಇಲ್ಲ ಇದನ್ನ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಕೊನೆ ಆಗಿಲ್ಲ. ಏನು ಸರ್, ಅವರು ಕುಮಾರಣ್ಣ ಬಗ್ಗೆ ಮಾತಾಡೋ ಕೇಳಿ, ಅವ್ರು ವಿರೋಧನ ಪರನ ಕೇಳಿ. ಕುಮಾರಣ್ಣ ಬಗ್ಗೆ ಶಾಮನೂರು ಶಿವಶಂಕರಪ್ಪರು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದ್ರೂ ಕ್ರಮ ತಗೊಂಡ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. 5 ನಿಮಿಷದಲ್ಲಿ ನಾನು ಬೇಕಾದ್ರೆ ಸರ್ಕಾರ ಚೇಂಜ್ ಮಾಡ್ತೀನಿ, ತಾಕತ್ತು ನನಗಿದೆ ಅಂತ ಶಾಮನೂರು ಶಿವಶಂಕರಪ್ಪರು ಹೇಳಿದ್ದಾರೆ. ಅದನ್ನ ಗಣಿತ ಜಾತಿ ಸಮೀಕ್ಷೆ ಕೊನೆಗೆ ನಾನು ಕೇಳ್ತಾ ಇದ್ದೀನಿ, ನೀವು ಪರವಾಗಿದ್ರೆ ವಿರುದ್ಧವಾಗಿದ್ರೆ ಕರೆಕ್ಟ್ ಆಗಿ ನಿಮ್ಮ ಸ್ಟ್ಯಾಂಡ್ ಅನ್ನೇ ಹೇಳಿ. ಸರ್, ನಾವು ಪರವಾಗಿದ್ದೀವಿ. ಈಗ ನೀವು ಓದಿದ್ದೀರಾ, ನೋಡಿದ್ದೀರಾ, ವರದಿ ಓದಿದ್ದೀರಾ? ನಾನಂತೂ ವರದಿ ಓದಿಲ್ಲ, ನನಗೆ ಸಿಕ್ಕಿಲ್ಲ ವರದಿ. ನನಗೆ ಲೀಕ್ ಆಗಿದೆ ಅಂತ ಹೇಳಿ ಮಾಹಿತಿ ಅಷ್ಟೇ. ಆಯ್ತು, ಈಗ ನನಗೂ ಹೇಳಿದ್ರು ಮನೋವ್ರ ಬಗ್ಗೆ ಹೈಪೋಥೆಟಿಕಲ್ ಬರುತ್ತೆ, ಅದನ್ನ ನೀವು ಒಪ್ತೀರಾ? ಅಂದ್ರೆ ಸಾರ್ವಜನಿಕ ಚರ್ಚೆ ಆಗೋದು ಬೇಡ ಅಂತಾರೆ ನಿಮ್ಮ ಪ್ರಕಾರ? ಸರ್, 100% ಹೇಳ್ತಾರೆ ಸಾರ್ವಜನಿಕ ಚರ್ಚೆ ಆಗ್ಬೇಕಲ್ವಾ? 100% ಆಗ್ಲೇಬೇಕು. ಇದರಲ್ಲಿ ದುಡ್ಡು ವೆಚ್ಚ ಆಗಿರೋದು 160 ಕೋಟಿ ರೂಪಾಯಿ. ಹೌದು, ಯಾರ ದುಡ್ಡು? ನಿಮ್ ದುಡ್ಡು, ನಮ್ ದುಡ್ಡು, ಎಲ್ಲರ ದುಡ್ಡು. ಸಾರ್ವಜನಿಕ ಚರ್ಚೆಗೆ ಎಡೆ ಮಾಡ್ಕೊಡ್ಬೇಕಲ್ವಾ? ಸರ್, ಈಗ ಕೆಳವರ್ಗದಲ್ಲಿ ಮಾತ್ರ ಬಡವರಿಲ್ಲ ಸರ್, ಮೇಲ್ವರ್ಗದಲ್ಲೂ ಬಡವರು, ಎಲ್ಲ ಸಮುದಾಯದಲ್ಲಿ ಬಡವರಿದ್ದಾರೆ. ನಾವು ಬಡವರು, ನೀವು ಬಡವರು, ಇವರು ಎಲ್ಲರೂ ಬಡವರೇ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಇದ್ದಾರೆ, ಅದನ್ನ ಅವ್ರು ವಿರೋಧ ಯಾಕೆ ಮಾಡ್ತಿದ್ದಾರೆ? ಗೊತ್ತು ಸರ್, ಇದು ಮೂಲ ಏನು ಅಂತ ಗೊತ್ತು. ಇವ್ರಿಗೆ ಹೆಂಗೆ ದೋಚಬೇಕು ಆ ರೀತಿ ದೋಚಂಗ್ ಮಾಡಿದ್ದಾರೆ ಅಷ್ಟೇ. ಇದು ನಿಜವಾಗ್ಲೂ ಅಸಲಿ ಅಲ್ಲ ಸರ್. ಇವ್ರು ಮಾಡಿರೋ ಅಂತ ವರದಿ 100% ನಕಲಿ ಸರ್. ಇದನ್ನ ಡೈವರ್ಷನ್ ಫ್ಯಾಕ್ಟರ್ ಆಗಿ ಬಳಸ್ಕೊಬಾರ್ದು ಅಷ್ಟೇ ಸರ್. 160 ಲಕ್ಷ ಕೋಟಿ ಜನಗಳು ದುಡ್ಡು ತಗೊಂಡು 160 ಕೋಟಿನೇ ಇರಲಿ. ಇವಾಗ ಬೆಂಗಳೂರಲ್ಲೇ ಸುಮ್ಮನೆ ಒಂದು ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ. ಇರುವ 224 ವಾರ್ಡಲ್ಲಿ 60 ರಿಂದ 70 ವಾರ್ಡಲ್ಲಿ ಅವ್ರು ಸಮೀಕ್ಷೆ ಮಾಡಿದರೆ ಹೆಚ್ಚು, ಅಷ್ಟು ಬೇಕಾದ್ರೆ ಇದನ್ನು ಬರೆದಿಟ್ಕೊಳ್ಳಿ. ಬೇಕಾದರೆ ದಯಮಾಡಿ DK ಶಿವಕುಮಾರ್ ಇದನ್ನು ವಿರೋಧ ಮಾಡಿಲ್ಲ ಅನ್ನೋರಿಗೆ ವರದಿ ತೋರಿಸಿ. ಕೇವಲ DK ಶಿವಕುಮಾರ್ ಒಬ್ಬರೇ ಅಲ್ಲ, DK ಶಿವಕುಮಾರ್, ಕೃಷಿ ಸಚಿವ M ಚಲುವರಾಯಸ್ವಾಮಿ, ಶಿಕ್ಷಣ ಸಚಿವ MC ಸುಧಾಕರ್, 3 ಜನನು ಯಾರು ಒಕ್ಕಲಿಗರ ಸಂಘ ಏನು ಪತ್ರ ಬರೀತು ಅವೈಜ್ಞಾನಿಕ ಅಂತೇಳಿ ಅದನ್ನು ವಿರೋಧ ಮಾಡಿದ್ರು. ಈ ಪ್ರಾಬ್ಲಮ್ ಏನಕ್ಕೆ ಇವರು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನವೆಂಬರಲ್ಲಿ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ ಅಂತೇಳಿ ಗಲಾಟೆ ಕೂತ್ಕೊಂತಾರೆ DK ಶಿವಕುಮಾರ್. DK ಶಿವಕುಮಾರ್ ಅವ್ರನ್ನ ಹಣಿಯೋದಕ್ಕೋಸ್ಕರವೇ ಮತ್ತೆ ಈ ಸಿದ್ದರಾಮಯ್ಯ ಇದನ್ನು ತಗೊಂಡ್ಬಂದಿದ್ದಾರೆ. ಕೇವಲ DK ಶಿವಕುಮಾರ್ನ ಹಣಿಯೋದಕ್ಕೆ. ಯಾಕೆಂದ್ರೆ 2.5 ವರ್ಷಕ್ಕೆ ಅವ್ರು ಸಿಂಹಾಸನ ಬಿಟ್ಕೊಡ್ಬೇಕು, ಅದನ್ನ ಕುತ್ತಿಗೆ ಮೇಲೆ ಕೂತಿದ್ದಾರೆ DK ಶಿವಕುಮಾರ್ ಅವರು. ಅದನ್ನ ಹಣಿಯೋದಕ್ಕೆ ಮತ್ತೆ ದಿನಕ್ಕೊಂದು ಏನು ಅತ್ಯಂತ ಭ್ರಷ್ಟಾಚಾರದ್ದು ಬೆಲೆ ಏರಿಕೆ ಆಗ್ತಾ ಇದೆ, ಅದನ್ನ ಡೈವರ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ 2-3 ತಿಂಗಳಲ್ಲಿ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಮುಂಚೆ ಈ ಸಿಂಪತಿ ಮಾಡೋದಕ್ಕೆ DK ಶಿವಕುಮಾರ್ ಹಣಿಯೋದಕ್ಕೆ ಇದನ್ನ ತಗೊಂಡು ಮುಂದೆ ಇಡ್ತಾ ಇದ್ದಾರೆ. ನಾವು BJP ಜಾತಿ ಗಣತಿಯ 100% ಪರವಾಗಿದೆ. ಆದ್ರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ DCM ಅವರೇ ಹೇಳಿದ್ದಾರೆ ಇದು ಅವೈಜ್ಞಾನಿಕ ಅಂತೇಳಿ. ಅವೈಜ್ಞಾನಿಕ ಅಥವಾ ನಕಲಿ ವರದಿಯಾಗಿದ್ರೆ ಅದನ್ನು ನಾವು ವಿರೋಧ ಮಾಡ್ತೇವೆ. ನಾವು 100% ಜಾತಿ ಗಣತಿಯ ಪರವಾಗಿದ್ದೇವೆ. ಸಾರ್ವಜನಿಕ ಚರ್ಚೆಗೆ ಎಡೆ ಮಾಡಿಕೊಡ್ಲಿ. 100% ಆಗಲೇಬೇಕು. ಈ ವರದಿಯನ್ನು ನೋಡ್ತೇವೆ. DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಮ್ಮನಿಗೂ ಕೂಡ ಬಂದಿಲ್ಲ ಅಂತ. ಹೋಗಿ ಕೇಳ್ರಿ, ಹಳೆ ವಿಡಿಯೋ ನೋಡ್ರಿ. ಇದೇ ವೇದಿಕೆಯಲ್ಲಿ ಇದೇ ವಿಚಾರ ಚರ್ಚೆ ಆಗಿದೆ ರೀ. ನೀವಿಲ್ಲ ಅಂತ ಹೇಳ್ತಿದ್ದೀರಾ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಈ ಸಮೀಕ್ಷೆನ ನಾನು ಒಪ್ಪಲ್ಲ ಅಂತ. 10 ವರ್ಷಗಳಿಂದ ಆದಂತ ಸಮೀಕ್ಷೆ
ಕೋಟಿ ಏನು ಖರ್ಚು ಮಾಡಿದ್ದಾರೆ ಜಾತಿ ಸಮೀಕ್ಷೆಗೆ ನನ್ನ ಮಟ್ಟಿಗೆ ಆ 160 ಕೋಟಿಯೂ ಹಗರಣ ಇದೆ. ಆ 160 ಕೋಟಿನೂ ಹಗರಣ ಮಾಡಿದ್ದಾರೆ. ಅದನ್ನ ಮುಚ್ಚಕ್ಕೆ ಸುಳ್ಳು ಜಾತಿ ಹಗರಣ ಅಂತ ಹೇಳಿದ್ರೆ ಸುಳ್ಳುದು. ನಿಮ್ಮ ವರದಿನೇ ಸುಳ್ಳು. ನಿಮ್ಮ ವರದಿನೇ ಜನನೇ ಬಂದಿಲ್ಲ. ಏನು ಹೇಳಿ ಇಲ್ಲಮ್ಮ ನೋಡಿ ಸರ್, ಗ್ಯಾಸ್ ಬೆಲೆ ಹೇಳಿದ್ರಲ್ಲ ಸರ್, ಅದೇ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊನ್ನೆ. ಸರ್ ಕೊನೆಯದಾಗಿ ಸರ್ ಏನು ನಿಮ್ಮ ನಾಯಕರ ಮೇಲೆ ನಂಬಿಕೆ ಇದೆಯಾ? ಖಂಡಿತ ಇದನ್ನ ಈ ಜಾತಿ ಸಮೀಕ್ಷೆಯನ್ನ ಜಾರಿಗೊಳಿಸಿ ಅನುಷ್ಠಾನಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸುತ್ತೆ ಅಂತ ಹೇಳಿ ಅನುಷ್ಠಾನಗೊಳಿಸಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನಿರುತ್ತೆ? ಉಗ್ರವಾದ ಹೋರಾಟ ಇರುತ್ತೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ. ಎಂ ರಾಮಚಂದ್ರಪುರ ಸಮುದಾಯದ ನಾಯಕರು ಅಂತ ಹೇಳಿ ಅವ್ರನ್ನ ಬಿಟ್ಟು ಬಿಡ್ತೀರಾ? ಅಲ್ಲ, ಯಾವುದೇ ಕಾರಣಕ್ಕೂ ಯಾರನ್ನು ಬಿಡೋಂತ ಇದೇ ಇಲ್ಲ. ನಮ್ಮಕ್ಕೂ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲೋವರೆಗೂ ಹೋರಾಟ ಸರ್. ಇದು ಬರೀ ಅವೈಜ್ಞಾನಿಕ ನಕಲಿ ಅಂತಾರಲ್ಲ ಸರ್, ಈ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಅದು ನಿಜವಾದ ಅಸಲಿ ಅದನ್ನ ಮೊದಲು ಬಿಡುಗಡೆ ಮಾಡೋಕ್ಕೆ ಒತ್ತಾಯ ಮಾಡಕ್ಕೆ ಹೇಳಿ ಸರ್ ಅವ್ರು ಎಲ್ಲರಿಗೂ. ಅದಾದ್ಮೇಲೆ ಹೋರಾಟ ಮಾಡಲಿ ಸರ್. ಅವರು ಸರಿ ಇಲ್ಲ ಅಂದ್ರೆ ಸಮೀಕ್ಷೆ ಸುಮ್ಮನೆ ಯಾಕೆ ಸುಳ್ಳು? ಬರೇ ನಮ್ಮ ಪಕ್ಷದ ನಾಯಕರ ಹೆಸರು ಹೇಳ್ತಾರಲ್ಲ, ತಮ್ಮ ನಿಲುವು ಏನಂಬುದು ಅವ್ರು ಹೇಳ್ವಲ್ರಿ. ಯಾಕಂದ್ರೆ ಪರವಾಗಿ ಹೇಳ್ತು ಅಂತಕ್ಕಂಥ ಧೈರ್ಯ ಇಲ್ಲ, ವಿರೋಧ ಮಾಡ್ತಕ್ಕಂಥ ಧೈರ್ಯ ಇಲ್ಲ. ರಣ ಹೇಡಿಗಳು ಅಂತ ಹೇಳ್ತಾನೆ ನಾನು ಅವ್ರ. MLC ರವಿಕುಮಾರ್ ಸರ್ ಕೂಡ ಜಾತಿ ಗಣತಿ ಬಹಿರಂಗ ಆಗ್ಬೇಕಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಸರ್ ಜೊತೆಯಲ್ಲಿ ಬಂದು ಮಾತಾಡಿದ್ದಾರೆ. MLC ರವಿ ಸರ್, ಇವತ್ತ ಈ ರಾಜ್ಯದಲ್ಲಿ ಏನು ಎಲ್ಲ ಶೋಷಿತ ಸಮುದಾಯಗಳ ಏನು ಒಕ್ಕೂಟ ಇದೆ, ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಇದೆ. ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಸರ್ಕಾರ, ಕರ್ನಾಟಕ ಸರ್ಕಾರ ಈ ಬರುವ ಜಾತಿ ಗಣತಿಗೆ ವೆಚ್ಚ ಮಾಡತಕ್ಕಂಥ ದುಡ್ಡು ಎಲ್ಲ ನಕಲಿ ಅಂತಾರೆ. 160 ಕೋಟಿ ದುಡ್ಡು ನಕಲಿನ ಅಥವಾ ಸತ್ಯನ? ನೀವು ಹೇಳಬೇಕು, ಅವ್ರು ಹೇಳಿದ್ರು, ಬಿಜೆಪಿ ಹೇಳಿರೋದು. ಈ 160 ಕೋಟಿ ದುಡ್ಡು ಇವತ್ತು ಈ ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸಮೀಕ್ಷೆ ಮಾಡಿ ಮನೆಗಳಿಗೂ ಭೇಟಿ ಕೊಟ್ಟು ಮಾಡಿರ್ತಕ್ಕಂಥದ್ದು ಸೂರ್ಯ ಚಂದ್ರಾದಿಗಳು ಇರೋವರೆಗೂ ಅದು ಸತ್ಯ. ನೋಡಿ ಸರ್, ಅವರು ಹಿಂದುಳಿದ ವರ್ಗದ ಶೋಷಿತರ ಪರ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಸುಮ್ಮನೆ ಕಾಂಗ್ರೆಸ್ ಹಾಕೊಂಡ್ಬಿಡಕ್ಕೆ ಹೇಳಿ ಪದೇ JDS ಟಾರ್ಗೆಟ್ ಮಾಡೋದು. ಅವರು ಸರ್ ನ್ಯಾಯವಾಗಿದ್ರೆ ನಾವು ಖಂಡಿತವಾಗ್ಲೂ ಹೋಗ್ತೀವಿ. ಇವತ್ತು ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ದಯವಿಟ್ಟು ಈಗಾಗಲೇ ಎಡವಿದಿರ ಕಾಂಗ್ರೆಸ್ ಸರ್ಕಾರದವರು ಇದರಲ್ಲಿ ಎಡಬೇಡಿ ಅನ್ನೋ ಒಂದೇ ಜಾತಿ ವಿರೋಧ ಅಲ್ಲ ಸರ್, ನಾವು ಜಾತಿ ವಿರೋಧಿಗಳಲ್ಲ. ಆದ್ರೆ ಈಗ ನೀವು ಸೋರಿಕೆ ಏನಾಗಿದೆ, ಅದರಲ್ಲಿ 75 ಲಕ್ಷ ಲಿಂಗಾಯತರು ಇದ್ದಾರೆ, 73 ಲಕ್ಷ ಒಕ್ಕಲಿಗರು ಇದ್ದಾರೆ, 70 ಲಕ್ಷ ಕುರುಬ ಸಮಾಜ ಇದೆ, 45 ಲಕ್ಷ ವಾಲ್ಮೀಕಿ ಇದೆ. ಈ ಆಧಾರಿತವಾಗಿ ನಾವು ಇನ್ನೂ ಒಂದ್ಸತಿ ಸಮೀಕ್ಷೆ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಕ್ ಬರ್ತೀವಿ. ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ತಾಕತ್ತೇ ಇಲ್ಲ. 100% ಈ ಜಾರಿ ಮಾಡಕ್ ಬಿಡೋದೇ ಇಲ್ಲ ರಾಜ್ಯ ಸರ್ಕಾರ. ಆಗೋದು ಇಲ್ಲ ಬೇಕಾದ್ರೆ ಕಾದು ನೋಡಿ. ಆಗೋದಿಲ್ಲ. ಪ್ರಸ್ತುತ ಜಾತಿ ಸಮೀಕ್ಷೆ ನಾವು ಒಪ್ಪಲ್ಲ. ಅಧಿಕಾರ ಹಸ್ತಾಂತರ ಮರಿಮಾಚಕ್ಕೆ ನಾಡುವ ನಾಟಕ.